ಹಾಯ್ ವೆಲ್ಕಮ್ ಬ್ಯಾಕ್ ಟು ಪವೀಸ್ ಎಕ್ಸ್ಪ್ಲೋರ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ನಾವು ಬೆಟ್ಟ ಹತ್ತಿ ಯಾವ ಥರ ತಿರುಪತಿಗೆ ಬಂದ್ವಿ ಅಂತ ಹೇಳಿ. ಸೊ ಈ ವಿಡಿಯೋನ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲಿಂದ. ಸೊ ನಾನು ನಿಮಗೆ ಹೇಳಿದ್ದೆ ಆ ವಿಡಿಯೋದಲ್ಲಿ ನಾವು ಲಾಕರ್ನ ತೊಗೊಂಡಿದ್ವಿ ಅಂತ. ಸೊ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದರೆ ನಾನು ನಿಮಗೆ ಹೇಳ್ತೀನಿ ನಾವು ಲಾಕರ್ ಎಲ್ಲಿ ತೊಗೊಂಡಿದ್ವಿ, ಆಮೇಲೆ ಯಾವ ಥರ ಫೆಸಿಲಿಟಿ ಇತ್ತು ಲಾಕರಲ್ಲಿ ಅಂತ ಹೇಳಿ. ಸೊ ದರ್ಶನಕ್ಕೆ ರೆಡಿಯಾಗಿ ಹೊರಟಿದ್ವಿ ನಾವು ಬೆಳಗ್ಗೆ 4 ಗಂಟೆಗೆ. 2 ಗಂಟೆಗೆ ಹೋಗಿ ಯಾರ್ಯಾರು ಬೋಡಿ ಮಾಡಿಸ್ಕೋಬೇಕೆಲ್ಲ ಬೋಡಿ ಮಾಡಿಸ್ಕೊಂಡು ಬಂದಿದ್ರು. ಸೊ ನಮಗೆ ದರ್ಶನ ಮುಗಿಸ್ಕೊಂಡು ಬರೋ ಹೊತ್ತಿಗೆ 5 ಅವರ್ಸ್ ಆಗಿತ್ತು. 4 ಗಂಟೆಗೆ ಹೋಗಿ ಕ್ಯೂ ಅಲ್ಲಿ ನಿಂತಿದ್ದು. ಸೊ 5 ಅವರ್ ಅಷ್ಟೊತ್ತಿಗೆ ನಾವು ಆಚೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಲಾಕರ್ ಹತ್ರ ಬಂದಿದ್ವಿ. ಸೊ ಈ ಸತಿ ದರ್ಶನ ಬೇಗ ಆಗಿತ್ತು, ಬಿಕಾಸ್ ನಾವು ಟೋಕನ್ ಕಟ್ಕೊಂಡಿದ್ವಿ. 8 ಗಂಟೆಗೆ ಇದ್ದಿದ್ದ ಸ್ಲಾಟ್ಗೆ ನಾವು 4 ಗಂಟೆಗೆ ಹೋಗಿ ನಿಂತಿದ್ವಿ. ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಸೊ ಯಾವ ತೊಂದರೆನೂ ಇರಲಿಲ್ಲ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಮತ್ತೆ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಂಬರೋಣ ಅಂತ ಹೇಳಿ ಹೊರಟ್ವಿ. ರೆಸ್ಟ್ ಮಾಡೋರೆಲ್ಲ ಇನ್ನು ಲಾಕರ್ ಹತ್ರನೇ ಇದ್ದರು. ಸೊ ನಾನು ನಮ್ಮವರಿಬ್ಬರು ಮಾತ್ರನೇ ಹೋಗಿದ್ವಿ. ಸೊ ನೋಡಿ, ಇದು ದರ್ಶನ ಮಾಡೋಕ್ಕೆ ಹೋಗೋಕ್ಕೆ ನಿಮಗೆ ಬೇರೆ ಕಡೆ ಕ್ಯೂ ಇರುತ್ತೆ, ಬಟ್ ದೇವಸ್ಥಾನನೇ ಬೇರೆ ಹತ್ರ ಇರುತ್ತೆ. ಸೊ ನೀವು ಯಾವ ಟಿಕೆಟ್ ತೊಗೋತೀರಾ, ಧರ್ಮದರ್ಶನಕ್ಕೆ ಹೋಗ್ತೀರಾ, 300 ರುಪೀಸ್ ಕ್ಯೂಗೆ ಹೋಗ್ತೀರಾ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ದೇವಸ್ಥಾನದಲ್ಲಿ ಕೊಡೋ ಟೋಕನ್ಸ್ಗೆ ಹೋಗಿದ್ರಿಂದ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿರೋ ಗೇಟ್ಗೆ ನಮಗೆ ಅಲೋ ಮಾಡಿದರು. ಸೊ ನೋಡಿ, ಇದೇ ನಮ್ಮ ತಿರುಪತಿ ದೇವಸ್ಥಾನದ ಮೇನ್ ವ್ಯೂ ಫ್ರಂಟಿಂದ. ಸೊ ಅದರ ಮುಂದೆ ಆಂಜನೇಯ ದೇವಸ್ಥಾನ ಇದೆ. ಸೊ ನೋಡಿ, ಇದೇ ಗರುಡಗಂಬ. ಇಲ್ಲಿನೇ ಪೂಜೆ ಮಾಡಿ, ಕರ್ಪೂರ ಹಚ್ಚೋರು ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಂಡು ದರ್ಶನಕ್ಕೆ ಹೋಗೋರು ಇದ್ದಾರೆ. ಸೊ ನಮ್ಗೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ, ಅದಕ್ಕೆ ನಾವು ದರ್ಶನ ಮುಗಿಸ್ಕೊಂಡು ಆದಮೇಲೆ ಈ ಗರುಡ ಕಂಬ ಹತ್ರ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿದ್ವಿ. ಸೊ ನಿಮಗೆ ವೀಡಿಯೋಸು ರೀಲ್ಸಲ್ಲೆಲ್ಲ ನೀವು ನೋಡಿರ್ಬೋದು, ತುಂಬಾ ಕ್ಲಿಯರ್ ಆಗಿರುತ್ತೆ, ಯಾವುದೇ ಕ್ರೌಡ್ ಇರಲ್ಲ ಅಂತ. ಬಟ್ ಈ ವಿಡಿಯೋ ನೀವು ದಯವಿಟ್ಟು ಒಂದು ಸತಿ ನೋಡಿ. ಎಷ್ಟು ಕ್ಯೂ ಅಂದರೆ ಒಂದು ಫೋಟೋ ತಗೊಳಕ್ಕೆ ಕೂಡ ನಾವು 1/2 ಅವರ್ ವೇಟ್ ಮಾಡಬೇಕಾಗಿತ್ತು, ಅಷ್ಟು ಜನ ಅಂದರೆ ಜನ. ಸೊ ದೇವಸ್ಥಾನದ ರೈಟ್ ಸೈಡ್ಗೆ ನಿಮಗೆ ಈ ತಿರುಪತಿ ವ್ಯೂ ಸಿಗುತ್ತೆ, ಅಂದರೆ ದೇವ್ರನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ನೋಡಿ, ಫುಲ್ಲು ಫಾಗ್, ನೀವು ಹಿಂದೆ ನೋಡ್ಬೋದು, ಗೋಪುರದ ಹಿಂದೆ ಏನು ಕೂಡ ಕಾಣ್ತಾ ಇಲ್ಲ, ಅಷ್ಟು ಫಾಗ್ ಇತ್ತು. ಚಳಿನೂ ಭಾಳ ಇತ್ತು. ನೀವು ನಾನು ಹಾಕಿರೋ ವಿಡಿಯೋದಲ್ಲಿ ನೋಡ್ಬೋದು, ಫುಲ್ ನಾನು ಸ್ವೆಟರಲ್ಲೇ ಇದ್ದೀನಿ, ಅಷ್ಟು ಚಳಿ ಇತ್ತು. ಸೊ ನೋಡಿ, ಇದು ಕಲ್ಯಾಣಿ ದೇವಸ್ಥಾನದ ಲೆಫ್ಟ್ ಭಾಗದಲ್ಲಿ ನಿಮಗೆ ಸಿಗುತ್ತೆ. ಸೊ ಕಲ್ಯಾಣಿ ಅಂತೂ ತುಂಬಾ ಕ್ಲೀನಾಗಿದೆ. ಇದು ಬಂದು ವರಹಸ್ವಾಮಿ ದೇವಸ್ಥಾನ. ನೋಡಿ ಕ್ಯೂ ಎಷ್ಟಿದೆ ಅಂತ ಹೇಳಿ. ಯೂಶ್ವಲಿ ಹೇಳ್ತಾರೆ ವರಹಸ್ವಾಮಿ ದರ್ಶನ ಮಾಡಿನೇ ತಿರುಪತಿ ತಿಮ್ಮಪ್ಪ ದರ್ಶನ ಮಾಡಬೇಕು ಅಂತ. ಲಾಸ್ಟ್ ಟೈಮ್ ನಾವೆಲ್ಲ ಇದೇ ಥರ ಮಾಡಿದ್ವಿ, ಬಟ್ ಈ ಟೈಮ್ ಆಗಿರಲಿಲ್ಲ, ಜನ ಜಾಸ್ತಿ ಇದ್ದಿದ್ದರಿಂದ. ಬೆಳಗ್ಗೆನೆ ಬಂದು ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ನಾವು ತುಂಬ ಟಯರ್ಡ್ ಆಗಿದ್ವಿ ಬೆಟ್ಟ ಹತ್ತಿ. ಸೊ ಅದಕ್ಕೆ ನಮಗೆ ದರ್ಶನ ಮಾಡೋಕ್ಕಾಗಿಲ್ಲ. ಸೊ ಒಂದು ರೌಂಡ್ ದೇವಸ್ಥಾನ ಹತ್ರ ಹೋಗಿ ಬಂದಮೇಲೆ ಸೊ ನಾವು ದೇವಸ್ಥಾನದ ಹತ್ರ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತಗೊಂಡು ಮತ್ತೆ ಲಾಕರ್ ಹತ್ರ ರಿಟರ್ನ್ ಹೋದ್ವಿ. ಸೊ ಅಲ್ಲಿ ಹೋಗಬೇಕಾದ್ರೆ ಅನ್ನಪ್ರಸಾದ ಅಂತ ಕೌಂಟರ್ ಇದೆ, ಅಲ್ಲಿ ಕೂಡ ನಿಮಗೆ ಟೈಮ್ ಕರೆಕ್ಟಾಗಿ ಊಟ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಅಲ್ಲಿಂದ ನಾವು ಹೋಗಿದ್ದೆ ಲಾಕರ್ ಹತ್ರ. ನಾನು ನಿಮ್ಗೆ ಹೇಳಿದ್ದೆ ನಾವು ಲಾಕರ್ ಎಲ್ಲಿ ತೊಗೊಂಡಿದ್ದೀವಿ ಅಂತ ಹೇಳಿ. ಲಾಕರ್ ತಗೊಂಡಿದ್ದು ಯಾತ್ರಿ ಸದನ ಅಂತ ಹೇಳಿ, ದೇವಸ್ಥಾನದಿಂದ ಸ್ವಲ್ಪ ದೂರ ಇದೆ, ವಾಕೇಬಲಲ್ಲೂ ಹೋಗ್ಬೋದು. ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಲಾಕರು. ಸೊ ಲಾಕರ್ ಅಂತೂ ತುಂಬಾ ನೀಟಾಗಿದೆ, ನಿಮಗೆ ಬಿಸಿ ನೀರು ಎಲ್ಲನೂ ಸಿಗುತ್ತೆ ಲಾಕರಲ್ಲಿ. ನಾವು 3 ಟೈಮ್ಸ್ ಬಂದಾಗೂ ಇದೇ ಲಾಕರೇ ತೊಗೊಂಡಿದ್ವಿ, ಬಿಕಾಸ್ ರೂಮ್ ಅವೈಲೇಬಿಲಿಟಿ ಇರಲಿಲ್ಲ. ನಿಮಗೆ ಮಲ್ಗಕ್ಕೆ ಬೆಡ್ಶೀಟು, ಚಾಪೆ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ. ನೀವು ಇನ್ ಕೇಸ್ ರೂಮ್ ಸಿಕ್ಕಿಲ್ಲ ಅಂದರೆ ಈ ಲಾಕರ್ನ ದಯವಿಟ್ಟು ಪ್ರಿಫರ್ ಮಾಡಿ, ಫ್ರೀ ಆಫ್ ಕಾಸ್ಟ್ ಕೂಡ. ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು. ಸೊ ಲಾಕರ್ನ ಎಲ್ಲ ಖಾಲಿ ಮಾಡಿ ನಾವು ಹೊರಟಿದ್ದು ನಿಯರ್ ಬೈ ಪ್ಲೇಸಸ್ ನೋಡೋಣ ಅಂತ ಹೇಳಿ, ಯಾಕಂದರೆ ಸೈಟ್ ಸೀಯಿಂಗ್ ಭಾಳ ಇದ್ದಾವೆ. ಅದಕ್ಕೆ ನಾವು ಫಸ್ಟು ಹೊರಟಿದ್ದೆ ಪಾಪನಾಶಿನಿಗೆ, ಆಮೇಲೆ ಶಿಲಾತೋರಣ, ಆಕಾಶಗಂಗೆ, ಈ ಥರ ತುಂಬ ಪ್ಲೇಸಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೀವು ತಿರುಪತಿ ಬಿಟ್ಟು ಈ ಥರ ಸೈಟ್ ಸೀಯಿಂಗ್ ಹೋಗ್ತೀನಿ ಅಂದರೆ ಜೀಪಲ್ಲಿ ಪರ್ ಪರ್ಸನ್ಗೆ 200 ರುಪೀಸಿಂದ 250ವರೆಗೂ ಚಾರ್ಜ್ ಮಾಡ್ತಾರೆ. ಸೊ ಓನ್ ವೆಹಿಕಲ್ ಇದ್ದರೆ ನೀವು ಆರಾಮಾಗಿ ಜರ್ನಿನ ಮಾಡ್ಬೋದು. ಸೊ ಇಲ್ಲಿ ಎಲ್ಲ ಪ್ಲೇಸಸ್ಸು ಕೂಡ ನಿಮಗೆ ಒಳ್ಳೆ ಗಾರ್ಡ್ ಸೆಕ್ಷನ್ ಥರನೇ ಇದೆ ಅಂತಲೂ ಹೇಳ್ಬೋದು, ಯಾಕಂದರೆ ಸುತ್ತ ಗ್ರೀನರಿ. ನೋಡಿ ಈ ಫಾಗ್ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಭಾಳನೇ ಇಷ್ಟ ಆಯಿತು.
ಎಲ್ಲಿ ನೋಡಿ ಬೆಟ್ಟ, ಕಾಡು, ಗಿಡಗಳು ಬಹಳನೇ ಚೆನ್ನಾಗಿತ್ತು. ಸೊ ನಾವು ಡೈರೆಕ್ಟು ಫಸ್ಟ್ ಹೊರಟಿದ್ದೆ ಲಾಸ್ಟ್ ಪಾಯಿಂಟ್ ಆಫ್ ತಿರುಪತಿ, ಅದು ಪಾಪನಾಶಿನಿಗೆ. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಆ ವ್ಯೂ ಎಲ್ಲ. ನನಗಂತೂ ಆ 2 ಡೇಸ್ ಯಾವ ಥರ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಸೊ ಭಾಳನೇ ಚೆನ್ನಾಗಿತ್ತು. ಸೊ ಪಾಪನಾಶಿನಿಲಿ ನೋಡಿ ನಿಮಗೆ ಫಸ್ಟೇ ಶಾಪಿಂಗ್ ಸಿಗುತ್ತೆ, ಐ ಮೀನ್ ಅಂಗಡಿಗಳೆಲ್ಲ. ಸೊ ಅದೆಲ್ಲ ದಾಟಿ ಹೋದರೆ ನಿಮಗೆ ಪಾಪನಾಶಿನಿ ದೇವಸ್ಥಾನ ಸಿಗುತ್ತೆ. ಸೊ ಇಲ್ಲಿ ಡ್ಯಾಮ್ ಇದೆ ಫಸ್ಟು. ಮಳೆ ಜಾಸ್ತಿ ಆದರೆ ನಿಮಗೆ ಇನ್ನೂ ಚೆನ್ನಾಗಿರುತ್ತೆ ಆ ವ್ಯೂಸ್ ಎಲ್ಲ ನೋಡೋಕ್ಕೆ. ಸೊ ಈ ಥರ ಮೇಲೆಯಿಂದ ನೀರು ಬರೋ ಥರ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅಲ್ಲಿ ಚಿಕ್ಕದಾಗಿ ಗಂಗೆ ದೇವಸ್ಥಾನ ಮಾಡಿದ್ದಾರೆ. ಸೊ ಅಲ್ಲಿ ಕೈ ಮುಕ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಆಕಾಶ ಗಂಗೆಗೆ. ಸೊ ನೋಡಿ ಇಲ್ಲಿ ಅಂತೂ ನಾವು ಹೋದಾಗ ಲಾಸ್ಟ್ ಟೈಮು ನೀರು ತುಂಬಾ ಕಮ್ಮಿ ಇತ್ತು, ಬಟ್ ಈ ಟೈಮು ನೀರು ಬಹಳನೇ ಇತ್ತು. ಮತ್ತು ಆ ವ್ಯೂ ನೋಡೋಕ್ಕೆ ಆ ಫಾಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ನೋಡಿನೇ ಎಂಜಾಯ್ ಮಾಡಬೇಕು ನಾವು. ನೋಡಿ ಹಿಂದೆ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡು ವಾಟರ್ ಯಾವ ಥರ ಇದೆ ಅಂತ. ನೋಡಿ ತುಂಬಾ ಸ್ಪೀಡಾಗಿತ್ತು ವಾಟರ್ ಫ್ಲೋ. ಲಾಸ್ಟ್ ಟೈಮು ತುಂಬ ಡ್ರೈ ಆದಂಗಿತ್ತು, ಬಟ್ ಈ ಸತಿ ನೋಡಿ ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ನಾವು ಹೋಗಿದ್ದೆ ಜಾಪಾಲಿಗೆ. ಇದು ಬೆಸ್ಟ್ ಪ್ಲೇಸ್ ನಾನು ನೋಡಿರೋ ಸೈಟ್ ಸೀಯಿಂಗಲ್ಲಿ. ಇದು 1 ಕಿಲೋಮೀಟರ್ ವಾಕೇಬಲ್ ಡಿಸ್ಟೆನ್ಸೇ. ಸೊ 1 ಕಿಲೋಮೀಟರ್ ಇದೆ ಮೇನ್ ಎಂಟ್ರೆನ್ಸಿಂದ. ಇಲ್ಲೂ ಕೂಡ ಸ್ಟೆಪ್ಸ್ ಇದ್ದಾವೆ. ಸೊ ನಮಗೆ ಸ್ವಲ್ಪ ರಿಸ್ಕ್ ಅನಿಸಿದ್ದು ಯಾಕೆ ಅಂದರೆ ನಾವು ಬೆಟ್ಟ ಹತ್ತಿ ಹೋಗಿದ್ವಿ. ಸೊ ಕಾಲು ಫಸ್ಟೇ ಭಾಳ ನೋವಿತ್ತು, ಆದ್ರೂ ನಾವು ಈ ಪ್ಲೇಸ್ನ ನೋಡಲೇಬೇಕು ಅಂತ ಹೋಗಿದ್ದು. ಸೊ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು, ಬಿಕಾಸ್ ಆ ವ್ಯೂ ಒಳ್ಳೆ ಕಾಡಲ್ಲಿ ಹೋಗೋ ಥರ ಇತ್ತು ಮತ್ತು ಭಾಳನೇ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರೂ ಇದು ಬ್ಯಾಂಬೂ ಗಿಡಗಳು. ನೋಡಿ ನೀವು ಈ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಹೋಗಿದ ತಕ್ಷಣ ನಮಗೆ ಕಲ್ಯಾಣಿ ಸಿಕ್ತು. ಸೊ ಫುಲ್ಲು ಓಪನ್ ಏರಿಯಾ, ಕಾಡು ಮಧ್ಯೆ ಒಂದು ದೇವಸ್ಥಾನ ಇದು. ನೋಡಿ ಇದೇ ಮೇನ್ ದೇವಸ್ಥಾನ. ಬರೀ ಒಂದು ಆಂಜನೇಯ ವಿಗ್ರಹ ಇದೆ, ಬಟ್ ತುಂಬಾ ಚೆನ್ನಾಗಿದೆ. ಇದು ನೋಡಿ ಆ ಮರದಲ್ಲೇ ಗಣೇಶನ ಮೂರ್ತಿ ಬಂದಿದ್ದು ಅಂತ ಹೇಳಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ಹೋಗಿ ಆಂಜನೇಯ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ನೋಡಿ ಅಲ್ಲಿ ಬ್ಯಾಂಬೂ ಗಿಡ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲೂ ಗಿಡಗಳಿಂದನೇ ಕವರ್ ಆಗಿರೋ ದೇವಸ್ಥಾನ ಇದು. ಸೊ ನೀವು ತಿರುಪತಿಗೆ ಹೋದರೆ ಈ ಜಾಪಾಲಿ ಪ್ಲೇಸ್ ಅಂತೂ ದಯವಿಟ್ಟು ಮಿಸ್ ಮಾಡಬೇಡಿ. ಸ್ವಲ್ಪ ವಾಕ್ ಮಾಡಿದ್ರೇ ಆಯಿತು, ತುಂಬಾ ಚೆನ್ನಾಗಿರೋ ಒಂದು ಪ್ಲೇಸ್ ಇದು. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ನಾವು ನೆಕ್ಸ್ಟ್ ಬೆಟ್ಟದಿಂದ ಇಳಿದ್ಬಿಟ್ವಿ. ಬಿಕಾಸ್ ಶಿಲಾತೋರಣ ಮತ್ತು ಶ್ರೀವಾರಿ ಪಾದ ನೋಡಿಕೊಂಡು ಬರೋಕ್ಕೆ ನಮಗೆ ಟೈಮ್ ಆಗಿಲ್ಲ, ಯಾಕಂದರೆ ಸೊ 6 o'clockಗೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದರು. ಅದಕ್ಕೆ ನಾವು ಅಲ್ಲಿ ಹೋಗೋಕ್ಕೆ ಹೋಗಿಲ್ಲ. ಸೊ ನೋಡಿ ನಾವು ನಡ್ಕೊಬಂದಿದ್ದ ದಾರಿ ಎಲ್ಲ ನಮಗೆ ಇವಾಗ ಈ ರೂಟಲ್ಲಿ ಕಾಣ್ತಾ ಹೋಗುತ್ತೆ. ಇದು ನೋಡಿ ತಿರುಪತಿ ಮೇನ್ ಸಿಟಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಿಲ್ ಟಾಪಿಂದ ಅಂದರೆ. ಆ ಲೈಟಿಂಗು ನೋಡೋಕ್ಕೇ ಚೆಂದ, ಭಾಳನೇ ಚೆನ್ನಾಗಿತ್ತು ನಮ್ಮ ತಿರುಪತಿ ದರ್ಶನ ಮಾಡಿದ ರೀತಿ ಎಲ್ಲ. ಅಲ್ಲಿಂದ ನಾವು ಹೋಗಿದ್ದೆ ಗೋವಿಂದರಾಜಸ್ವಾಮಿ ದೇವಸ್ಥಾನಕ್ಕೆ. ಇದು ನಿಮಗೆ ತಿರುಪತಿ ರೈಲ್ವೆ ಸ್ಟೇಷನ್ ಹಾಗೆ ಹತ್ತಿರ ಇರುವಂಥ ಟೆಂಪಲ್ಲು. ಇದೂ ನಮಗೆ ದರ್ಶನ ಸಿಗುತ್ತೋ ಇಲ್ವೋ ಅಂತ ಬಂದ್ವಿ, ಯಾಕಂದರೆ 9 o'clock ಒಳಗಡೆ ದೇವಸ್ಥಾನ ಕ್ಲೋಸ್ ಅಂತ ಹೇಳಿದರು. ನಾವು ಬೆಟ್ಟದಿಂದ ಬರೋ ಹೊತ್ತಿಗೆನೇ 8:30 ಆಗೋಗಿತ್ತು. ಸೊ ಬೇಗನೆ ದರ್ಶನ ಮುಗಿಸ್ಕೊಂಡ್ವಿ. ಈ ಗೋಪುರ ನೋಡಿ ಕಲರ್ ಸೆಟ್ಟಿಂಗ್ಸ್ ಮಾಡಿದ್ದಾರೆ, ಬೇರೆ ಬೇರೆ ಕಲರ್ಸಲ್ಲಿ ಗೋಪುರ ಕಾಣೋ ಥರ. ಸೊ ಇಲ್ಲೂ ಬೇಗ ದರ್ಶನ ಆಯಿತು. ಸೊ ಅಲ್ಲಿಂದ ನೈಟು ನಾವು ಕಾಳಹಸ್ತಿಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಾವು ನೋಡಿ ಇದೇ ರೂಮಲ್ಲಿ ನಾವು ಇದ್ದಿದ್ದು. ಸೊ ಕಾಳಹಸ್ತಿಯಲ್ಲಿ ನಾವು ಇದ್ದಿದ್ದ ರೂಮ್ ಅಂತೂ ಬಹಳ ಚೆನ್ನಾಗಿತ್ತು. ಸೊ ನೋಡಿ ಇದೇ ಮೇನ್ ಕಾಳಹಸ್ತಿ ಟೆಂಪಲ್ಲು. ನಾವು ಫಸ್ಟ್ ಟೈಮ್ ಹೋದಾಗ ಇದ್ದಿದ್ದ ದೇವಸ್ಥಾನಕ್ಕೂ ಇವಾಗಿರೋದಕ್ಕೂ ಬಹಳನೇ ವ್ಯತ್ಯಾಸ ಇದೆ, ಯಾಕಂದರೆ ನಾವು ಹೋಗಿ ತುಂಬಾ ವರ್ಷ ಆಗಿತ್ತು. ಸೊ ಈ ಕಡೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಎಲ್ಲ ಮಾಡಿದ್ದಾರೆ. ಸೊ ನಾವು ಅಲ್ಲಿ ಮೇಲೆ ಎಲ್ಲ ಹತ್ತಿ ಹೋಗಲಿಲ್ಲ. ಸೊ ಮೇನ್ ಕಾಳಹಸ್ತಿ ದೇವಸ್ಥಾನ ಮಾತ್ರ ನೋಡಿ ಬಂದ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇದು ನಿಮಗೆ ತಿರುಪತಿಯಿಂದ 50 ಕಿಲೋಮೀಟರ್ಸ್ ಅಷ್ಟೇ ದೂರ ಇದೆ.
ಸೊ ಈ ಜಾಗ ಬಂದು ಹಾವು, ಆನೆ ಮತ್ತು ಜೇಡ ಇಂದ ಪ್ರಸಿದ್ಧಿಯಾಗಿರುವಂಥ ಒಂದು ಜಾಗ. ಸೊ ಶಿವನೇ ಅವರ ಭಕ್ತಿಗೆ ಮೆಚ್ಚಿ ವರ ಕೊಟ್ಟಿದ್ದಂಥ ಜಾಗ. ಇಲ್ಲಿ ವಾಯುಲಿಂಗ ಕೂಡ ಪ್ರತಿಷ್ಠಾಪನೆ ಆಗಿದೆ. ಸೊ ಇಲ್ಲಿ ರಾಹುಕೇತು ಪೂಜೆ ಮತ್ತು ಸರ್ಪದೋಷ ಇರೋರ ಪೂಜೆ ಕೂಡ ಮಾಡಿಸ್ತಾರೆ. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಟುವರ್ಡ್ಸ್ ಬೆಂಗಳೂರು. ಸೊ ಆನ್ ದ ವೇ ಬರಬೇಕಾದ್ರೆ ನಾವು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ನಿಮಗೆ ಗೊತ್ತೇ ಇದೆ ಕೋಟಿಲಿಂಗ ಹೆಸರು ಯಾಕೆ ಬಂದಿದೆ ಅಂತ. ಬಟ್ ಇಲ್ಲಿ ಇನ್ನವರೆಗೂ 90 ಲಕ್ಷ ಲಿಂಗಗಳ ಪ್ರತಿಷ್ಠಾಪನೆ ಮಾತ್ರ ಆಗಿದೆ. ಸೊ ಇನ್ನೂ ಕೂಡ ಕೋಟಿ ಆಗೋದಕ್ಕೆ ಲಿಂಗಗಳ ಪ್ರತಿಷ್ಠಾಪನೆ ಮಾಡ್ತಾನೆ ಇದ್ದಾರೆ. ಸೊ ಈ ಲಿಂಗನ ನೀವು ನೋಡೇ ಇರ್ತೀರ ಹೋದಾಗ. ಬಟ್ ನಾವು ಹೋದಾಗ ಹೊಸ ಲಿಂಗ ಪ್ರತಿಷ್ಠಾಪನೆ ಕೂಡ ಮಾಡಿದ್ರು. ಇದು ಕೂಡ ಸುಮಾರು 100 ಅಡಿ ಮೇಲೇ ಇದೆ ಅಂತ ಕೂಡ ಹೇಳಿದ್ರು. ಸೊ ನೋಡಿ ಈ ಲಿಂಗನೇ ನಾನು ಹೇಳಿದ್ದು. ಇದು ಹೊಸದಾಗಿ ಮಾಡಿದ್ದಾರೆ. ಈ ಕಡೆ ಬೇರೆ ಬೇರೆ ದೇವಿಗಳ ಅವತಾರಗಳು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಚಾಟ್ಸ್ ತಿಂದ್ಕೊಂಡು ಲಾಸ್ಟ್ ಹೋಗಿದ್ದ ಪ್ಲೇಸೇ ಕೈವಾರ. ಸೊ ಅಲ್ಲಿ ಲಾಸ್ಟ್ ದರ್ಶನ ಮಾಡಿದ್ದು ನಾವೇ. ಸೊ 8:15ಗೆಲ್ಲ ದೇವಸ್ಥಾನ ಕ್ಲೋಸ್ ಅಂತ ಹೇಳಿದ್ರು. ಅದಕ್ಕೆ ಬೇಗ ಓಡಿ ಬಂದು ದರ್ಶನ ಮಾಡ್ಕೊಂಡ್ವಿ. ಸೊ ಅಲ್ಲಿರೋ ಬೇರೆ ಪ್ಲೇಸಸ್ನ ನಮಗೆ ನೋಡೋಕ್ಕೆ ಆಗಿರಲಿಲ್ಲ. ಸೊ ಇದಾಗಿತ್ತು ನಮ್ಮ ತಿರುಪತಿ ದರ್ಶನದ ವಿಡಿಯೋ. ಸೊ ಯಾವ ದೇವಸ್ಥಾನದಲ್ಲೂ ಫೋನ್ ಅಂತೂ ಅಲೋ ಇಲ್ಲ. ಸೊ ಎಲ್ಲೂ ಫೋನ್ನ ಕ್ಯಾರಿ ಮಾಡಬೇಡಿ. ಸೊ ಥ್ಯಾಂಕ್ ಯು.